ಎಲ್ಲರಿಗೂ ನಮಸ್ಕಾರ. ವಡಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಡಗಾಂವ್ ಗ್ರಾಮದಲ್ಲಿ BCM ಸರ್ಕಾರಿ BCM ಹಾಸ್ಟೆಲ್ನಲ್ಲಿ ನಾವು ಇಲ್ಲಿ ಗ್ರಾಮಸ್ಥೆ ಮಾಡಿದ್ದೀನಿ. ಒಂದು ನಮ್ಮ ಅಧ್ಯಕ್ಷ ಹೇಳ್ತಾರ, ಒಂದು ತಿಂಗಳಿಂದ ಕಂಟಿನ್ಯೂ ಗ್ರಾಮ ಸಂಚಾರ ಇವತ್ತ ಸಮಾರೋಪ ಪ್ರೋಗ್ರಾಮ ಔರಾದ್ ಹಾಗೂ ಕಮಲಾ ತಾಲೂಕಿನ ಗ್ರಾಮ ಸಂಚಾರ ಮತ್ತು ವಾಸ್ತವ್ಯ. ಈ ಪತ್ರಿಕಾಗೋಷ್ಠಿಗೆ ಎಲ್ಲ ನಮ್ಮ ಪಾರ್ಟಿಯ ಅಧ್ಯಕ್ಷರು ರಾಮಶೆಟ್ಟಿ ಪನ್ನಾಳಜಿ ಅವರೇ, ವಡಗಾಂವನ ಮುಖಂಡರು ನಮ್ಮ ನಳೇಜಿ ಅವರೇ, ಪ್ರಕಾಶ್ ಮೇತ್ರೆ ಅವರೇ, ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ದೊಡ್ಡ ಪಂಚಾಯತ್ ಕಮದರ ಮತ್ತು ವಡಗಾಂವ್ ಪಂಚಾಯತ್ ಅಧ್ಯಕ್ಷರು, ಎಲ್ಲ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಶಿವರಾಜ್ ಅಲ್ಮಾಜಿ ಅವರು, ಮುನ್ಸಿಪಾಲಿಟಿ ಮಾಜಿ ಅಧ್ಯಕ್ಷರು ಕಿರಪ್ಪ ಅವರು, ನಮ್ಮ ಟೌನ್ ಪಂಚಾಯತ್ ಮೆಂಬರ್ ಸಂಜಯ್ ಅವರು, ನಮ್ಮ ಹೊಸ ಅಧ್ಯಕ್ಷರು ನಮ್ಮ ಗುಳೆ ಅವರು, ನಮ್ಮ ನಾಗಶೆಟ್ಟಿ ಅವರು, ಎಲ್ಲ ಔರಾದ ಮಹಾಜನತೆ ಆಶೀರ್ವಾದದಿಂದ ನಾನು ಔರಾದ್ ಮಹಾಜನತ ಅವರು ಆಯ್ಕೆ ಮಾಡಿ ಸೇವಕನಾಗಿ 2009 ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ವಿ. ನಮ್ಮ ಮಾಹಿತಿ ಪ್ರಕಾರ 16 ವರ್ಷ ನಾನು ಗ್ರಾಮ ಸಂಚಾರ ಮಾಡಿದ್ದೀನಿ. ಈ ಗ್ರಾಮ ನಂತರ ಎಲ್ಲಿ ಬಿ ದೇಶದಲ್ಲಿ ಮಾಡಲ್ಲ, ಹಿಂಗೆ ಸುದ್ದಿ ಇದೆ, ಸತ್ಯ ಇದೆ, ಬಟ್ ನಮ್ಮ ಏನೋ ನಾವು ತಿಳ್ಕೊಂಡಿವಿ, ದೇಶದಲ್ಲಿ ಯಾರು ಈ ತರ ಮಾಡಲ್ಲ. ಆದ್ರೆ ನಮ್ಮ ಏನಿದೆ, ಔರಾದ ಮುಂಚೆ ನಮ್ಮ ಬಾರ್ಡರ್ ತಾಲೂಕಾ, ವೆರಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾ ಈ ತರ ಆಯ್ತು. ಅದಕ್ಕಾಗಿ ನಾವು 2008 ಸೇವಕ ಆದ ತಕ್ಷಣ ನಾನು ವಿಷನ್ ಮಾಡಿದ್ವಿ, ನಮ್ದು ಮಾಸ್ಟರ್ ಪ್ಲಾನ್ ಹಾಕಿದ್ದೀನಿ. ಔರಾದ್ ತಾಲೂಕಾ, ಔರಾದ್ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕ್ರೆ ನಾನು ಏನ್ ಮಾಡ್ಬೇಕು, ನಮ್ಮ ಕೊಡುಗೆ ಏನು, ನಾವು ಯಾವ ತರ ನಮ್ಮ ಅಭಿವೃದ್ಧಿ ಆಗ್ಬೇಕು, ವಿಕಾಸ ಆಗ್ಬೇಕು, ನಾವು ಯಾವ ತರ ಕೆಲಸ ಮಾಡಬೇಕು. ನಾನು ಒಂದ್ ದಿವಸ ಮನೆ ಕುಂತಿ ಯೋಚನೆ ಮಾಡಿ ಈ 2009 ಈ ಪ್ರಾರಂಭ ಮಾಡಿದ್ದೀನಿ. ಅಂದ್ರೆ ನಾವು ಜನರ ಕೆಲಸ ಯಾವ ತರ ಮಾಡ್ಬೇಕು, ಜನರ ಹತ್ರ ಯಾವ ತರ ಹೋಗ್ಬೇಕು, ನಾವು ಒಬ್ಬರೇ ಹೋಗ್ಬೇಕು ಅಥವಾ ನಮ್ಮ ಟೀಮ್ ಹೋಗ್ಬೇಕು, ಅಧಿಕಾರಿ ಹೋಗ್ಬೇಕು, ಎಲ್ಲ ನಾನು ಪ್ಲಾನ್ ಮಾಡಿ ನಾವು 2009 ಪ್ರಾರಂಭ ಮಾಡಿದ್ದೀನಿ. 2 ತಾರೀಕಿಗೆ 2 ಜನವರಿ ಪ್ರಾರಂಭ ಮಾಡಿದ್ದೀನಿ. ಎಲ್ಲ ತಾಲೂಕು ಆಫೀಸರ್ ಈ ವರ್ಷ ವಿಶೇಷ ಅಂದ್ರೆ ಒಂದು ಬಿಟ್ರೆ ಬಾರಿ ಎಲ್ಲ ತಾಲೂಕು ಅಧಿಕಾರಿ ಜೊತೆ ಇತ್ತು. ಆಮೇಲೆ ಏನ್ ಜನರ ಕೇಳ್ತಾ ಇದಾರ, ಕೆಲಸನಲ್ಲಿ ಏನ್ ಲೋಪದೋಷ ಇದೆ, ನಾನು ಹೇಳಿದ ತಕ್ಷಣ ನಮ್ಮ VO, ತಹಸೀಲ್ದಾರ್, BO, ಅಗ್ರಿಕಲ್ಚರ್ ಎಲ್ಲ ತುರಂತ್ ಜಗ ಮೇಲೆ ಅವ್ರ ಸಹಕರಿಸಿ ಪತ್ರನಲ್ಲಿ ಬರ್ಸಿ ಕೆಲಸ ಮಾಡ್ಬೇಕು. ಇನ್ನು 2-3 ಊರು ಹೋಗಿದ್ದೀವಿ, ಇಲ್ಲಿ 2-3 ಸಮಸ್ಯೆ ಆಯ್ತು ಸರ್, ನಮ್ಮ ಪೆನ್ಷನ್ ಬಂದ್ ಆಗಿದೆ, ತಹಸೀಲ್ದಾರ್ ಕರೆಸಿ ಈಗುತ್ತೇ ಆರ್ಡರ್ ಮಾಡ್ಬಿಟ್ಟು. ಅಂದ್ರೆ ನಮ್ಮೇನಿದೆ, ಜನರ ಮಧ್ಯೆ ನಾನು ಊರು ಹೋದ್ರೆ ಎಲ್ಲೆಲ್ಲಿ ಏನೇನಿದೆ ನಮ್ ಪೂರ್ತಿ ಅರ್ಥ ಆಗತ್ತೆ. ಅದಕ್ಕಾಗಿ ಗ್ರಾಮ ಸಂಚಾರ ಇದೆ. ವಡಗಾವಿಂದ 2-3 ಜನ ಬರ್ತಾರೆ, ನಮ್ಮ ಕಾರ್ಯಕರ್ತ ಪ್ರಕಾಶ್ ಬರ್ತಾರ, ಬೇರೆಯವರೇ ಬರ್ತಾರ. ನಮ್ದೇನು ಪೂರ್ತಿ ಕೂಡ ಅರ್ಥ ಆಗಲ್ಲ. ನಾನು ಎಲ್ಲಿ ಬಂದ್ರೆ ಸಾವಿರಾರು ಕಾರ್ಯಕರ್ತ, ಸಾವಿರಾರು ಜನ ಸೇರ್ತಾರ. ಅವ್ರು ಹೇಳ್ತಾರ, ನಮ್ ಕಡೆ ಸ್ಕೂಲ್ ಪ್ರಾಬ್ಲಮ್ ಇದೆ,
ನಮ್ಮ ಕಡೆ ಶೌಚಾಲಯ ಇಲ್ಲ, ಅಂಗನವಾಡಿ ಕಟ್ಟಡ ಇಲ್ಲ, ಸಿಸಿ ರೋಡ್ ಇಲ್ಲ. ಹಿಂಗೆ ಹೇಳಿದ್ರೆ ನಮ್ಮೇನಾಗತ್ತೆ? ನಾನು ಊರಿಗೆ ಬಂದೀನಿ, ಕಮಿಟ್ಮೆಂಟ್ ಮಾಡೀನಿ, ಮಾಡ್ತೀನಿ. ಅದಕ್ಕಾಗಿ ಮಾಡಬೇಕು. ಅದಕ್ಕಾಗಿ ನಮ್ಮ ಗ್ರಾಮ ಸಂಚಾರ ಉದ್ದೇಶ ಅಂದ್ರೆ ಊರಿನಲ್ಲಿ ಸಂಪೂರ್ಣ ಮೂಲಭೂತ ಸೌಕರ್ಯ ಕಡ್ಡಾಯವಾಗಿ ಆಗ್ಬೇಕು. ಮೊದಲಿಗೆ ಏನ್ ಬೇಕು ಇದೆ, ಕಡ್ಡಾಯವಾಗಿ ಆಗ್ಬೇಕು. ನಮ್ಮ ಗ್ರಾಮ ಸಂಚಾರ ಉದ್ದೇಶ ಈ ನಮ್ಮ ಸಂಕಲ್ಪ. ಅದಕ್ಕಾಗಿ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.